ರೈತರಿಗೂ ಹಾಗೂ ವಿಡಿಯೋವನ್ನ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಈ ಆಶೀಶ್ ಕೆ ಪಾಟೀಲ್ ಮಾಡುವ ಹೃತ್ಪೂರ್ವಕ ನಮಸ್ಕಾರಗಳು. ಹಾಗೆ ಈ ಒಂದು ನನ್ನ ಚಾನಲ್ಗೆ ಸುಸ್ವಾಗತ. ಈ ಒಂದು ಭಾರತ ದೇಶ ಒಂದು ಕೃಷಿ ಪ್ರಧಾನವಾದಂಥ ದೇಶ. ಈ ಒಂದು ಭಾರತ ದೇಶದ ರೈತನೇ ಒಂದು ಬೆನ್ನೆಲುಬು. ಹಾಗೆ ಈಗ ಇತ್ತೀಚಿನ ಪರಿಸ್ಥಿತಿಯಲ್ಲಿ ಹವಾಮಾನ ವೈಪರೀತ್ಯದಿಂದ ಒಂದು ಹದಗೆಟ್ಟ ಹವಾಮಾನ ವೈಪರೀತ್ಯದಿಂದ ಈ ಒಂದು ಬೆಳೆಗಳ ನಾಶ, ಮಳೆಯಿಂದಾಗಿ ಹಲವಾರು ಕಾರಣಗಳಿಂದಾಗಿ ಬೆಳೆಗಳು ನಾಶವಾಗ್ತವೆ. ಅದಕ್ಕಾಗಿ ಮತ್ತೆ ಒಂದು ರೈತ ಬೆಳೆ ಕೂಡ ಬೆಳೆದ್ರೆ ಅದಕ್ಕೆ ಒಂದು ಸರಿಯಾದ ಬೆಲೆಯೂ ಕೂಡ ಸಿಗುವುದಿಲ್ಲ. ಹೀಗೆ ಒಂದು ಹಲವಾರು ಕಾರಣಗಳಿಂದ ರೈತ ಸಂಕಷ್ಟಕ್ಕೆ ಸಿಲುಕಿ ಒಂದು ಎಂತ ಸಂದಿಗ್ಧ ಪರಿಸ್ಥಿತಿಗೆ ಬಂದಿರ್ತಾನಂದ್ರೆ ಒಂದು ಹೆಚ್ಚಿನ ಬಡ್ಡಿಗಾಗಿ ಸಾಲವನ್ನು ಮಾಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಂದು ಸಿಲುಕಿಕೊಳ್ತಾನೆ. ಈ ರೈತರು ಒಂದು ಸಾಲದ ಸುಳಿಯಲ್ಲಿ ಸಿಲುಕಿ ಈ ಒಂದು ಏನಪ್ಪಾ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಕೆಟ್ಟ ನಿರ್ಧಾರಕ್ಕೆ ಒಂದು ಬರಬಾರ್ದು ಅಂತ ಈ ಒಂದು ಸರ್ಕಾರ ಏನ್ ಮಾಡಿದೆ ಅಂದ್ರೆ ರೈತರಿಗಾಗಿ ಸರ್ಕಾರ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಪರಿಚಯಿಸಿದೆ. ಈ ಒಂದು ಯೋಜನೆಯನ್ನು ರೈತರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ತಮ್ಮ ಹಣಕಾಸು ಅಗತ್ಯವನ್ನು ಸರಿದೂಗಿಸಬಹುದು. ಈ ಯೋಜನೆಯನ್ನು 1998ರಲ್ಲಿ ಅಂದಿನ ಕೇಂದ್ರ ಸರ್ಕಾರ ಆರಂಭ ಮಾಡಿತು. ನಬಾರ್ಡ್ ಅಡಿಯಲ್ಲಿ ಈ ಯೋಜನೆ ಬರುತ್ತದೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು ಅಧಿಕ ಬಡ್ಡಿ ದರಕ್ಕೆ ಬಲಿಪಶುವಾಗದಂತೆ ಸಹಾಯ ಮಾಡುತ್ತದೆ. ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಪಡೆಯುವ ಸಾಲದ ಮೇಲೆ 2% 4% ವರೆಗೆ ಈ ಒಂದು ಬಡ್ಡಿಯನ್ನು ವಿಧಿಸಲಾಗುತ್ತದೆ. ನೀವು ಕೂಡ ರೈತರಾಗಿದ್ದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಅದು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು, ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೇನು ಒಂದು ತಮ್ಮ ದಾಖಲಾತಿಗಳು ಏನೇನು ಬೇಕು ಎಲ್ಲವೂ ಕೂಡ ನಾನು ಮುಂದೆ ಮಾಹಿತಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಯುವ ಹಾಗೆ ಒಳ್ಳೆಯ ಒಂದು ಅಚ್ಚ ಕನ್ನಡ ಭಾಷೆಯಲ್ಲಿ ತಮಗೆ ಒಂದು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಅಲ್ಲಿ ಒಂದು ಕೆಂಪು ಬಟನ್ ಬಂದಿರುತ್ತೆ. ಆ ಕೆಂಪು ಬಟನ್ ಮೇಲೆ ಸಬ್ಸ್ಕ್ರೈಬ್ ಮೇಲೆ ಒಂದು ಬಟನ್ ಅನ್ನು ಒತ್ತಿ ಅದರ ಬಾಜು ಒಂದು ಬೆಲ್ ಬಟನ್ ಬರುತ್ತೆ. ಅದ್ರ ಮೇಲಿನ ಬಟನ್ ಒತ್ತಿದ್ರೆ ಸಾಕು, ನಾನು ಮಾಡುವಂತ ಮುಂದೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳು ತಮಗೆ ಒಂದು ಏನಪ್ಪ ನೋಟಿಫಿಕೇಶನ್ ಮೂಲಕ ತಮಗೆ ಇಮಿಡಿಯೇಟ್ ಆಗಿ ತಲುಪ್ತವೆ. ಅದಕ್ಕಾಗಿ ಬನ್ನಿ, ಈ ಒಂದು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಬನ್ನಿ, ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಗೆ ನೀವು ಯಾರಾದರೂ ರೈತರ ಅಲ್ಲಪ್ಪ, ನಿಮ್ದೇನು ಹೊಲ ಇದ್ದಿದ್ದಿಲ್ಲ ಏನೂ ಇದ್ದಿಲ್ಲ ಅಂದ್ರೆ ಯಾರು ರೈತರು ಇರ್ತಾರೆ ಅವರಿಗೆ ಕೂಡ ಶೇರ್ ಮಾಡಿ. ಅವರಿಗೆ ಕೂಡ ಪಾಪ ನಮ್ಮ ರೈತರಿಗಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ, ಈ ಒಂದು ವಿಡಿಯೋ ನೋಡೋಣ ಕೊನೆಯವರೆಗೂ. ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಮುಖ್ಯ ಮಾಹಿತಿ. ಕೃಷಿ ಹಾಗೂ ವ್ಯವಸಾಯ ನಡೆಸಿದ ಬಳಿಕ ತಗುಲುವ ಖರ್ಚುಗಳಿಗಾಗಿ ಈ ಯೋಜನೆಯಲ್ಲಿ ರೈತರಿಗೆ ಸಾಲವನ್ನು ನೀಡಲಾಗುತ್ತದೆ. ಕೃಷಿ ಸಂಬಂಧಿತ ಉಪಕರಣವನ್ನು ಖರೀದಿ ಮಾಡಲು ಅಥವಾ ಅದನ್ನು ಬಾಡಿಗೆಗೆ ಪಡೆಯಲು ಹಣವನ್ನು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲವಾಗಿ ಪಡೆದುಕೊಳ್ಳಬಹುದು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ಸುಮಾರು 3 ಲಕ್ಷ ರೂಪಾಯಿವರೆಗೆ ಸಾಲವಾಗಿ ಪಡೆಯಬಹುದು. ರೈತರ ಸಾವು ಅಥವಾ ರೈತರಿಗೆ ಯಾವುದೇ ಅಂಗವೈಕಲ್ಯತೆಯಾದರೆ ಈ ಯೋಜನೆಯಡಿಯಲ್ಲಿ ಸುಮಾರು 50,000 ರೂಪಾಯಿವರೆಗೆ ವಿಮೆಯನ್ನು ಪಡೆಯಬಹುದು. ಬೇರೆ ಅವಘಡಗಳಿಗೆ 25,000 ರೂಪಾಯಿವರೆಗೆ ವಿಮೆಯನ್ನು ಪಡೆಯಬಹುದು. ಉಳಿತಾಯ ಖಾತೆಯ ಅಡಿಯಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಹಾಗೂ ಡೆಬಿಟ್ ಕಾರ್ಡ್ ಅನ್ನು ನೀಡಲಾಗುತ್ತದೆ. ಸುಲಭವಾಗಿ ಮರುಪಾವತಿ ಮಾಡಲು ಸಾಧ್ಯವಾಗಲಿದೆ. 3 ವರ್ಷಗಳ ಅವಧಿಗೆ ಈ ಯೋಜನೆಯಲ್ಲಿ ಸಾಲವನ್ನು ಪಡೆಯಬಹುದು. ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದಕ್ಕೆ ತಮಗೆ ಯಾವ ಒಂದು ದಾಖಲಾತಿಗಳು ಬೇಕು, ಯಾವ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಪ್ಪ ಅಂದ್ರೆ ಎಲ್ಲ ದಾಖಲೆಗಳನ್ನು ಹೊಂದಿರುವ ಹಾಗೂ ಭರ್ತಿ ಮಾಡಿ ಸಹಿ ಮಾಡಿದ ಒಂದು ಅರ್ಜಿ ಒಂದು ನಮೂನೆ ಬೇಕು. ಹಾಗೆ ಗುರುತಿನ ಪುರಾವೆಗಾಗಿ ಒಂದು ಆಧಾರ್ ಕಾರ್ಡ್, ವೋಟರ್ ID ಬೇಕಾಗುತ್ತದೆ. ಮತ್ತೆ ವಿಳಾಸ ಪುರಾವೆಗಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ID, ಡ್ರೈವಿಂಗ್ ಲೈಸೆನ್ಸ್ ಇವುದರಲ್ಲಿ ಯಾವುದಾದ್ರೂ ಒಂದಿದ್ರೆ ನಡೆಯುತ್ತೆ. ಈ ದಾಖಲೆಗಳನ್ನು ಅರ್ಜಿದಾರರು ವಾಸ್ತವದಲ್ಲಿ ಅಂದ್ರೆ ಈಗ ಪ್ರೆಸೆಂಟ್ ಅದೇ ಅಡ್ರೆಸ್ ದಲ್ಲಿ ಈಗ ನೀವು ಯಾವ ಒಂದು ಡಾಕ್ಯುಮೆಂಟ್ ಅನ್ನು ಕೊಟ್ಟಿರ್ತೀರ ಅದೇ ಅಡ್ರೆಸ್, ಅದು ಡಾಕ್ಯುಮೆಂಟ್ ಅಲ್ಲೂ ಅದೇ ಅಡ್ರೆಸ್ ಇರಬೇಕು. ನೀವು ಇರುವಂತ ಒಂದು ಸ್ಥಳನು ಅದೇ ಸೇಮ್ ಸ್ಥಳ ಆಗಿರ್ಬೇಕು.
ಒಂದು ನಿಮ್ಮ ಜಾಗಕ್ಕೆ ಹೊಲಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಇರಬೇಕು. ಹಾಗೆ ಒಂದು ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಕೂಡ ಬೇಕು. ಹಾಗೆ ಬ್ಯಾಂಕ್ ನೀವು ಯಾವ ಬ್ಯಾಂಕ್ ಅಲ್ಲಿ ನೀವು ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನ ಕೇಳ್ತಾ ಇದ್ದೀರಿ, ಆ ಬ್ಯಾಂಕಿನ ಏನೇನು ಡಾಕ್ಯುಮೆಂಟ್ಸ್ ಗಳು ಹೇಳ್ತಾರೆ ಅವೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕೊಟ್ಟು ತಾವು ಈ ಒಂದು ಕ್ರೆಡಿಟ್ ಕಾರ್ಡ್ ನ ಪಡೆಯಬಹುದು. ಕಿಸಾನ್ ಕ್ರೆಡಿಟ್ ಕಾರ್ಡ್ಗೆ ಒಂದು ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು, ಆಫ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದು. ಎರಡು ಒಂದು ಸೌಲಭ್ಯ ಇದೆ. ಒಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಬ್ಯಾಂಕಿನಿಂದ ಅರ್ಜಿ ಸಲ್ಲಿಕೆ ಮಾಡಲು ಬಯಸುತ್ತಿರುವ ಆ ಬ್ಯಾಂಕಿಗೆ ಅಧಿಕೃತ ವೆಬ್ಸೈಟ್ ಅಂದ್ರೆ ಈಗ ನೀವು ಒಂದು SBI ಮುಖಾಂತರ ಸಲ್ಲಿಸಬೇಕಾದ್ರೆ ಒಂದು SBI ನ ಒಂದು ಮೇನ್ ಏನಿದೆಯಪ್ಪ ಅಂದ್ರೆ ಅವರ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಅಪ್ಲೈ ಮಾಡಬಹುದು. ಹಾಗೆ ಈ ಒಂದು ಫಾರ್ಮ್ ಅನ್ನು ತುಂಬಿ ಒಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅವರು ಮುಂದೆ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಪರಿಶೀಲನೆ ಮಾಡಿ ನಿಮಗೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಂದ್ಬಿಡುತ್ತೆ. ಈಗ ಒಂದು ಆಫ್ಲೈನ್ ಅಲ್ಲಿ ನೀವು ಏನಪ್ಪಾ ಅಂದ್ರೆ ಈಗ ನೀವು ಒಂದು ಯಾವುದೇ ಒಂದು HDFC ಬ್ಯಾಂಕ್ ಅಲ್ಲಿ ಯಾವುದೇ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗಾಗಿ ಹೋಗಿ ನೀವು ಒಂದು ಅಲ್ಲಿ ಹೋಗಿ ಒಂದು ಅಕೌಂಟ್ ಅನ್ನ ಅಲ್ಲಿ ಹೋಗಿ ವಿಚಾರಿಸಿದ್ರೆ, ಬ್ಯಾಂಕಿಗೆ ಹೋಗಿ ವಿಚಾರಿಸಿದ್ರೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕಾಗಿದೆ, ನಂದು ಇಷ್ಟು ಹೊಲ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಗಳಿದಾವೆ ಅಂತ ಹೇಳಿದ್ಮೇಲೆ ಅವರು ನಿಮಗೆ ಎಲ್ಲವೂ ಕೂಡ ಒಂದು ಸಹಾಯ ಮಾಡಿ ನಿಮಗೆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ಮಾಡಿಸ್ಕೊಡ್ತಾರೆ. ನೀವು ಆಫ್ಲೈನ್ ಅಲ್ಲಿ ಮಾಡ್ಬೇಕಾದ್ರೆ ಬ್ಯಾಂಕಿಗೆ ಹೋಗಿ ಮಾಡಿ, ಆನ್ಲೈನ್ ಮೂಲಕ ಮಾಡ್ಬೇಕಾದ್ರೆ ಒಂದು ಯಾವ ಬ್ಯಾಂಕಿನಲ್ಲಿ ನೀವು ಅಪ್ಲೈ ಮಾಡ್ಬೇಕಂತ ಇದ್ರೆ ಆ ಬ್ಯಾಂಕಿನ ಒಂದು ವೆಬ್ಸೈಟ್ಗೆ ಹೋಗಿ ತಾವು ಅಪ್ಲೈ ಮಾಡ್ಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಸವಲತ್ತುಗಳು ನೋಡಿದ್ರಲ್ಲ, ಒಂದು 3 ಲಕ್ಷ ಕಾಲ ತಮಗೆ ಏನಾದ್ರೂ ಒಂದು ಏನಪ್ಪಾ ಅಂದ್ರೆ ಈಗ ಅದು ಕಾರ್ಡ್ ಅಲ್ಲಿ ನೀವು ಏನು ಯೂಸ್ ಮಾಡಿಲ್ಲ ಅಂದ್ರೂ ಏನಿಲ್ಲ, ನೀವು ಅದು 3 ಲಕ್ಷ ಅದರಲ್ಲೇ ಇರುತ್ತೆ, ಕಾರ್ಡ್ ಅಲ್ಲೇ ಇರುತ್ತೆ. ಇದು ಕ್ರೆಡಿಟ್ ಅಂದ್ರೆ ಹೇಗಪ್ಪ ಅಂದ್ರೆ ಯಾವಾಗ ನಿಮಗ ಜರೂರತ್ ಬೀಳುತ್ತೆ, ಯಾವಾಗ ಏನಾದ್ರೂ ಒಂದು ಉಪಕರಣ ತಗೊಳ್ಳೋದಿತ್ತು, ಅವಾಗ ನಿಮ್ಮ ಹತ್ರ ದುಡ್ಡು ಇದ್ದಿದ್ದಿಲ್ಲ ಅಂದ್ರೆ ನೀವು ಎಲ್ಲರ ಹೋಗಿಸಂದ್ರ ದುಡ್ಡನ್ನು ಯಾರ ಹತ್ರ ಬಡ್ಡಿಲ್ ತಂದು ಅದೊಂದು ಉಪಕರಣವನ್ನು ನೀವು ಹಾಕೊಂಡು ಮತ್ತೆ ಅವರಿಗೆ ನಾನು ಬೆಳೆದ್ಮೇಲೆ ಅವರಿಗೆ ಮರಳಿ ಕೊಡ್ತೀನಿ ಅಂತ ಹೇಳ್ತಿರಲ್ಲ, ಹಾಗೇನಿಲ್ಲ. ಇದು ಏನಿದೆ ತಾವು ಈ ಒಂದು ಕ್ರೆಡಿಟ್ ಕಾರ್ಡ್ ನೀವು ಯಾವಾಗ ಯೂಸ್ ಮಾಡ್ತೀರಿ ಅವಾಗ ಅಷ್ಟೇ ಇಂಟ್ರೆಸ್ಟ್ ಚಾಲು ಆಗುತ್ತೆ. ಮತ್ತೆ ನೀವು ಮತ್ತೆ ಅದಕ್ಕೆ ದುಡ್ಡು ಪಾವತಿಸಿದ್ರೆ ಮತ್ತೆ 3 ಲಕ್ಷ ಅದರಲ್ಲೇ ಇರುತ್ತೆ. ಅದು ನೀವು ಯಾವಾಗ ಯೂಸ್ ಮಾಡ್ತೀರಾ ಅವಾಗ ಇದು ಕ್ರೆಡಿಟ್ ಕಾರ್ಡ್ ನಿಮಗೆ ಅಂದ್ರೆ ಯಾವಾಗ ನಿಮಗೆ ಏನು ಜರೂರತ್ ಇರುತ್ತೆ ಅವಾಗ ಯೂಸ್ ಮಾಡಬಹುದು, ಇದ್ದಿಲ್ಲ ಅಂದ್ರೆ ಇಲ್ಲ. ಹೀಗೆ ಅದಕ್ಕಾಗಿ ತಿಳ್ಕೊಂಡ್ರಲ್ಲ ನಮ್ಮ ಈ ರೈತರಿಗಾಗಿ ಒಂದು ಉಪಯುಕ್ತ ಮಾಹಿತಿ. ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ಕ್ರೆಡಿಟ್ ಕಾರ್ಡ್ನ ಕಿಸಾನ್ ಕ್ರೆಡಿಟ್ ಕಾರ್ಡ್ನ ಹಾಗೆ ಮತ್ತೆ ಇದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡು ನೀವು ಬೇರೆ ಅದಕ್ಕೂ ಯೂಸ್ ಮಾಡೋ ಹೋಗಬೇಡಿ. ಅದಕ್ಕಾಗಿ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ಒಂದು ಮಾಹಿತಿ ಬಹಳ ತುಂಬಾ ಉಪಯುಕ್ತ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ರೈತರಿಗಾಗಿ ಹಾಗೆ ಎಲ್ಲ ಗೌರ್ಮೆಂಟ್ ಯೋಜನೆಗಳು, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಮತ್ತೆ ರೈತರಿಗಾಗಿ ಎಲ್ಲ ರಾಜ್ಯ ಸರ್ಕಾರದ ಯೋಜನೆಗಳು, ಕೇಂದ್ರ ಸರ್ಕಾರದ ಯೋಜನೆಗಳು ಎಲ್ಲವೂ ಕೂಡ ಅಪ್ಡೇಟ್ ಆಗಿ ನನ್ನ ಚಾನಲ್ ನಲ್ಲಿ ಸಿಗ್ತಾ ಇರ್ತವೆ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಒತ್ತೋದನ್ನು ಮರಿಬೇಡಿ. ಮತ್ತೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ಎಲ್ಲ ಸಬ್ಸ್ಕ್ರೈಬರ್ಗಳಿಗೆ ನನ್ನ ತುಂಬು ಹೃದಯದ ವಂದನೆಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ, ಎಲ್ರಿಗೂ ಶುಭವಾಗಲಿ.